ನೋಡಿ ನೆನೆ ಏನೆಲ್ಲ ಮಹತ್ವದ ಬೆಳವಣಿಗೆಗಳು ವಿನಯ್ ಕುಲಕರ್ಣಿ ಅವರ ಭವಿಷ್ಯದ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಮಾಡ್ತು ಅನ್ನೋದನ್ನ ನೋಡಿದ್ವಿ. ಮುಂದುವರಿದ ಅಧ್ಯಾಯವಾಗಿ ಇವತ್ತು ತೀರ್ಪು ಪ್ರಕಟವಾಗುತ್ತೆ. ನೆನೆಗಾಗಲೇ ಕಾನೂನು ಪ್ರಕ್ರಿಯೆಗೆ ಅವ್ರನ್ನ ಒಳಪಡಿಸಲಾಯಿತು. ಇವತ್ತು ಎಷ್ಟರ ಮಟ್ಟಿಗೆ ತೀರ್ಪು ಪ್ರಕಟ ಆಗತ್ತೆ ಅನ್ನುವುದರ ಬಗ್ಗೆ ಎಲ್ಲರ ಕುತೂಹಲ ನೆಟ್ಟಿದೆ. ನೋಡಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ ತೀರ್ಪು ಇವತ್ತು ಪ್ರಕಟವಾಗುತ್ತೆ. ಕೈ ಶಾಸಕ ವಿನಯ್ ಕುಲಕರ್ಣಿ ಕೊಲೆಗಾರ ಅಂತ ಕೋರ್ಟ್ ತೀರ್ಪು ಕೊಡ್ತು. ಬಹುಶಃ ನೆನ್ನೆ ಭಾರಿನೇ ಕಾನ್ಫಿಡೆಂಟ್ ಆಗಿದ್ರು. ಈ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಕೋರ್ಟ್ಗೆ ಹಾಜರಾದಂಥ ಸಂದರ್ಭದಲ್ಲೂ ಏನಾಗುತ್ತೆ ನೋಡೋಣ ಅನ್ನುವಷ್ಟರ ಮಟ್ಟಿಗೆ ಇದ್ರು. ಆದರೆ ಅಲ್ಲಿ ಒಂದು ಗಮನಿಸಬೇಕಾಯ್ತು, KSRP ತುಕಡಿ ಪೊಲೀಸರ ನಿಯೋಜನೆ ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಏನೋ ಒಂದು ಕಡೆ ತೀರ್ಪು ಏನಾದರೂ ದೋಷಿ ಅಂತ ಬಂದಲ್ಲಿ ಅವರ ಅಪಾರ ಬೆಂಬಲಿಗರು ಬರ್ತಾರೆ ಅಂತ ಹೇಳಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನುವಂಥ ಒಂದು ಸಣ್ಣ ಹಿಂಟ್ ಗೊತ್ತಾಗ್ತಾ ಇತ್ತು. ಆ್ಯಂಡ್ ಫೈನಲಿ ನಿನ್ನೆ ಸಂಜೆ ತೀರ್ಪು ಪ್ರಕಟವಾದಂಥ ಸಂದರ್ಭದಲ್ಲಿ ಹಾಗೆ ಆಯಿತು. ಈ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ರು. ಅವರ 3 ಮಕ್ಕಳು ಕೂಡ ಕಣ್ಣೀರು ಹಾಕ್ತಾ ಇದ್ರು. ನೋಡಿ, ಇನ್ನು ಈ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಸೇರಿದಂತೆ 17 ಜನ ದೋಷಿಗಳು ಅಂತ ಕೋರ್ಟ್ ತೀರ್ಪು ಕೊಡ್ತು. ಜನಪ್ರತಿನಿಧಿಗಳ ಕೋರ್ಟ್ ಘೋಷಣೆ ಮಾಡ್ತು. 8 ವರ್ಷದ ಸುದೀರ್ಘ ವಿಚಾರಣೆ ಬಳಿಕ ಈ ಮಹತ್ವದ ಆದೇಶ ಹೊರಬಂತು. ಯಾಕಂತ ಹೇಳಿದ್ರೆ ಈ ಕೇಸ್ CBI ಎಲ್ಲವನ್ನ ಕೂಡ ನಿರ್ವಹಿಸಿತ್ತು. ಹಾಗಾಗಿ ನಿನ್ನೆ ಸದ್ಯಕ್ಕೆ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಲಾಗಿದೆ. ಇವತ್ತು ಶಿಕ್ಷೆಯ ಪ್ರಮಾಣ ಎಷ್ಟು, ಏನು ಕತೆ, ಇದೇನು ಎಂಥ ತೀರ್ಪು ಬರುತ್ತೆ ಅನ್ನುವಷ್ಟರ ಮಟ್ಟಿಗೆ ಎಲ್ಲರ ಚಿತ್ತ ಇದೆ. ಯಾಕಂತ ಹೇಳಿದ್ರೆ ಎಷ್ಟು ವರ್ಷ ಜೈಲಾಗಬಹುದು, ನೆನ್ನೆವರೆಗೂ ಇತ್ತು ಜೈಲಾಗ್ತಾ ಅಥವಾ ನಿರ್ದೋಷಿ ಆಗ್ತಾರಾ, ಏನು ಬರಬಹುದು ತೀರ್ಪು ಅಂತ. ಕೊನೆಗೆ ದೋಷಿ ಅಂತ ಬಂತು, ಕೊಲೆಗಾರ ಅಂತ ಬಂತು. ಹಾಗಾದರೆ ಇವತ್ತು ತೀರ್ಪು ಏನಿರಬಹುದು? ಈ ಒಂದು ಕೊಲೆ ಕೇಸಲ್ಲಿ ಇನ್ವಾಲ್ವ್ ಆಗಿರುವಂತಹ ವಿನಯ್ ಕುಲಕರ್ಣಿ ಅಕ್ಯೂಸ್ ನಂಬರ್ 15 ಆಗಿದ್ದಾರೆ, 15ನೇ ಆರೋಪಿ ಆಗಿದ್ದಾರೆ. ಆದರೂ ಕೂಡ ಇಲ್ಲಿ ಏನೆಲ್ಲ ಆಗಬಹುದು, ಎಷ್ಟು ವರ್ಷ ಶಿಕ್ಷೆಯ ಪ್ರಮಾಣ ಕೋರ್ಟ್ ವಿಧಿಸಬಹುದು ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಇದ್ದೇ ಇದೆ. ನೋಡಿ, ಒಂದು ಕಡೆ ಇದು ಶಾಸಕ ಸ್ಥಾನಕ್ಕೂ ಕುತ್ತು ತಂದರೂ ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಧಾರವಾಡ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿಗೆ ನೀಡಲಿರುವ ಶಿಕ್ಷೆಯ ಪ್ರಮಾಣವನ್ನು ನ್ಯಾಯಾಲಯ ಇವತ್ತು ಪ್ರಕಟಿಸಲಿದೆ. ಅದರ ಮೇಲೆ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನದ ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. ಯಾವುದೇ ಜನಪ್ರತಿನಿಧಿ ವಿರುದ್ಧ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಪ್ರಕಟವಾದರೆ ಜೈಲು ಶಿಕ್ಷೆ, ತಕ್ಷಣ ಅವರ ಶಾಸಕ ಸ್ಥಾನ ರದ್ದಾಗತ್ತೆ. ಸದ್ಯ ವಿನಯ್ ಕುಲಕರ್ಣಿ ಪ್ರಕರಣ ಸಂಬಂಧ ಕೊಲೆ ಹಾಗೂ ಒಳಸಂಚು ಆರೋಪ ಸಾಬೀತು ಹಿನ್ನೆಲೆ ಜೀವಾವಧಿ ಶಿಕ್ಷೆ ಅಥವಾ ಮರಣ ದಂಡನೆಗೂ ಅವಕಾಶ ಇದ್ದು, 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾದರೆ ಶಾಸಕ ಸ್ಥಾನದಿಂದ ಕೂಡ ಅನರ್ಹತೆಯನ್ನು ಇವರು ಪಡೆದುಕೊಳ್ತಾರೆ. ಹೀಗಾಗಿ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಇದೆ. ಅವೆಲ್ಲವೂ ಕೂಡ ಇವತ್ತೇ ನಿರ್ಧಾರ ಆಗುತ್ತೆ. ಎಷ್ಟು ವರ್ಷ ಈ ಜೈಲು ಶಿಕ್ಷೆಯನ್ನು ಕೋರ್ಟ್ ಇವತ್ತು ವಿಧಿಸುತ್ತೆ, ಅದ್ರ ಮೇಲೆ ಇವರ ಶಾಸಕ ಸ್ಥಾನ ಮುಂದುವರಿಯುತ್ತಾ, ಕುತ್ತು ಎದುರಾಗುತ್ತಾ ಅನ್ನುವಂಥದ್ದಿರುತ್ತೆ. ಯಾಕಂತ ಹೇಳಿದ್ರೆ ಇದು CBI ಕಂಪ್ಲೀಟ್ ಆಗಿ ತನಿಖೆಯನ್ನು ನಡೆಸಿನೇ ವರದಿಯನ್ನು ಕೊಟ್ಟಿತ್ತು. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ತೀವ್ರ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು. ಧಾರವಾಡ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ವಿನಯ್ ಕುಲಕರ್ಣಿ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಚನ್ನಕೇಶವ ಟಿಂಗರೀಕರ್ ಸೇರಿದಂತೆ 17 ಆರೋಪಿಗಳನ್ನು ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ದೋಷಿಗಳು ಅಂತ ಪರಿಗಣಿಸಿ ಘೋಷಿಸಿ ಮಹತ್ವದ ತೀರ್ಪು ಕೊಡ್ತು. ಶಿಕ್ಷೆ ಪ್ರಮಾಣವನ್ನು ಇವತ್ತು ಕಾಯ್ದಿರಿಸಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧ ಸುಮಾರು 8 ವರ್ಷಗಳ ಕಾಲ ಸುದೀರ್ಘ ವಿಚಾರಣೆಯನ್ನು ನಡೆಸಿದಂಥ ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂತಿಮವಾಗಿ ನಿನ್ನೆ ತೀರ್ಪನ್ನು ಪ್ರಕಟಿಸಿತು. ಪ್ರಕರಣದ ವಿಚಾರಣೆ ನಡೆಸಿದಂಥ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು 15ನೇ ಆರೋಪಿ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ವಿಕ್ರಮ್ ಅದರಲ್ಲೂ ಕೂಡ ಬಳ್ಳಾರಿ, ಕೀರ್ತಿಕುಮಾರ್, ಬಸವರಾಜ್ ಕುರಟ್ಟಿ, ಸಂದೀಪ್ ಸವದತ್ತಿ, ವಿನಾಯಕ ಕಟಗಿ, ಮಹಾಬಲೇಶ್ವರ ಹೊಂಗಲ್ ಅವರು ತಪ್ಪಿತಸ್ಥರು ಅಂತ ಹೇಳಿದ್ದಾರೆ. 21 ಜನ ಆರೋಪಿಗಳಲ್ಲಿ 17 ಜನರನ್ನು ದೋಷಿ ಅಂತ ಫೈನಲ್ ಆಗಿ ಪ್ರಕಟಿಸಲಾಯಿತು. ನೋಡಿ, ಜಿಮ್ಮಲ್ಲೇ ಯೋಗೇಶ್ ಗೌಡನನ್ನು ಕೊಲೆ ಮಾಡಿದ್ದು ಜಿಮ್ಮಲ್ಲೇ. ಅದರಲ್ಲಿ ನೇರವಾಗೋ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ವಿನಯ್ ಕುಲಕರ್ಣಿಯ ಕೈವಾಡ ಇತ್ತು ಅನ್ನೋದನ್ನು ಅವತ್ತಿನ CBI ತನಿಖೆಯ ಸಂದರ್ಭದಲ್ಲೇ ಬಹಿರಂಗಪಡಿಸಿತ್ತು. BJP CBI ಕೈಲಿ ಕೊಟ್ಟಿತ್ತು ಅಂದಿನ ಸರ್ಕಾರ. ಆ ಸಂದರ್ಭದಲ್ಲಿ CBI ಯಾವಾಗ ಅಖಾಡಕ್ಕಿಳಿತೋ ಇಲ್ಲಿ ಪರೋಕ್ಷವಾಗಿ ಎಷ್ಟು ವಿನಯ್ ಕುಲಕರ್ಣಿ ಒಳಸಂಚು ಮಾಡಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸ್ತು. ನೋಡಿ, ಒಂದು ಕಡೆ ಕೊಲೆ ಆರೋಪ, ಮತ್ತೊಂದು ಕಡೆ ಒಳಸಂಚು. ಅದಾದಮೇಲೆ ಮತ್ತೆ ಜೈಲು ಪಾಲಾದರು, ಅಲ್ಲಿಂದ ರಿಲೀಸ್ ಆದರೂ, ಸುಪ್ರೀಂ ಕೋರ್ಟ್ಗಾಗಿ ಬಂದ ನಂತರವಾದರೂ ಸುಮ್ಮನಿದ್ರ, ಇಲ್ಲ ಅಲ್ಲೂ ಕೂಡ ಮತ್ತೊಂದು ಆರೋಪ ಬಂತು. ಏನಪ್ಪ ಅಂತ ಹೇಳಿದ್ರೆ ಸಾಕ್ಷಿಗಳನ್ನು ಬೆದರಿಸುವಂಥ ಕೆಲಸ ಮಾಡಿದ್ರು ಅಂತ ಹೇಳಿ ಮತ್ತೆ ಜೈಲು ಪಾಲಾದರು, ಮತ್ತೆ ರಿಲೀಸ್ ಆದರು. ಇದೀಗ ಕೊನೆಗೂ
ಮತ್ತೆ ಜೈಲು ಪಾಲಾಗ್ತಾ ಇದ್ದಾರೆ. ಜೈಲಲ್ಲಿ ಮುದ್ದೆ ಮುರಿಯುವಂತಹ ಪರಿಸ್ಥಿತಿಯನ್ನು ತಂದುಕೊಂಡ್ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಯಾವಾಗ ಕೋರ್ಟ್ ಆ ರೀತಿಯಾದಂತಹ ಒಂದು ತೀರ್ಪನ್ನು ಪ್ರಕಟಿಸ್ತಾ ಆಗ ಕಣ್ಣೀರು ಹಾಕ್ತಾ ಇದ್ರಂತೆ. ನೋಡಿ, ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಅವರು ಕೊಲೆ ಪ್ರಕರಣದಲ್ಲಿ ಕುಲಕರ್ಣಿ ದೋಷಿ ಅಂತ ತೀರ್ಪು ನೀಡ್ತಾ ಇದ್ದಂತೆ ನಿಂತಲ್ಲೇ ಕುಸಿದ ಅವರು ಕಣ್ಣೀರಿಡೋದಕ್ಕೆ ಆರಂಭಿಸಿದ್ರು. ಇನ್ನು ಕುಲಕರ್ಣಿ ಕಣ್ಣೀರಿಡುವಾಗ ಅವರನ್ನು ನೋಡ್ತಾ ಇದ್ದ 3 ಮಕ್ಕಳು ಕೂಡ ಕೋರ್ಟ್ನಲ್ಲಿ ಕಣ್ಣೀರಿಟ್ಟಂಥ ಪ್ರಸಂಗ ಜರುಗಿತು. ಅಂತಿಮ ತೀರ್ಪಿಗೂ ಮುನ್ನ ವಿನಯ್ ಕುಲಕರ್ಣಿ ಅವರು ಖುಲಾಸೆಯಾಗುವ ಭರವಸೆಯಲ್ಲಿದ್ದರು. ಆದರೆ ತೀರ್ಪು ಬರ್ತಾ ಇದ್ದಂತೆ ಕಣ್ಣೀರು ಹಾಕಿದ್ರು. ಇನ್ನು ತಂದೆ ಕಣ್ಣೀರು ಹಾಕಿದಾಗ ಮಕ್ಕಳು ಸುಮ್ಮನಿರ್ತಾರ? ಇನ್ನು ತಂದೆಯನ್ನ ಯಾವಾಗಲೂ ಕೆಲವೊಂದು ಕಡೆ ಒಳ್ಳೊಳ್ಳೆ ಸ್ಥಾನಮಾನಗಳಲ್ಲಿ ನೋಡಿರ್ತಾರೆ, ಜೈಕಾರ ಹಾಕಿರೋದನ್ನ ನೋಡಿರ್ತಾರೆ, ತುರಾಯಿಗಳನ್ನು ಹಾಕಿರೋದನ್ನ ನೋಡಿರ್ತಾರೆ ಮಕ್ಕಳು. ಆದರೆ ಈ ರೀತಿ ಕೋರ್ಟಲ್ಲಿ ಅಪ್ಪನ ಜೈಲಿಗೆ ಹಾಕ್ತಾರೆ ಅಂದಾಗ ಮಕ್ಕಳು ಸಹಜವಾಗಿ ಕಣ್ಣೀರು ಹಾಕ್ತಾರಲ್ಲ, ಅಂಥದ್ದೊಂದು ಪ್ರಸಂಗ ನಡೀತು. ಇದು ಒಂದು ಕಡೆ ನ್ಯಾಯಾಲಯದ ಮೇಲೆ ಇಡಬಹುದಾದಂಥ ನಂಬಿಕೆ. ದುಡ್ಡು ಇದ್ದ ಮಾತ್ರಕ್ಕೆ, ಅಧಿಕಾರ ಇದ್ದ ಮಾತ್ರಕ್ಕೆ, ಸ್ಥಾನಮಾನ ಇದ್ದ ಮಾತ್ರಕ್ಕೆ ಏನು ಮಾಡಿದ್ರೂ ನಡೆಯುತ್ತೆ ಅನ್ನುವಂಥ ಒಂದಷ್ಟು ಮಾತುಗಳಿರುತ್ತಲ್ಲ, ಅವುಗಳಿಗೆ ಕಡಿವಾಣ ಹಾಕುವಂಥ ತೀರ್ಪು ನಿನ್ನೆ ಪ್ರಕಟವಾಗಿದ್ದು. ಅದು ಪ್ರಜ್ವಲ್ ರೇವಣ್ಣ ಕೇಸಲ್ಲಾಗಿರಲಿ, ಈಗ ವಿನಯ್ ಕುಲಕರ್ಣಿ ಕೇಸಲ್ಲಾಗಿರಲಿ, ನಾವು ಅದನ್ನು ಗಮನಿಸಿದ್ರೆ ದುಡ್ಡು, ಬ್ಯಾಕ್ಗ್ರೌಂಡ್ ಎಷ್ಟೇ ಇರಲಿ, ತಪ್ಪು ಮಾಡಿದ್ರಾ ನಿಮಗೆ ಶಿಕ್ಷೆ ಆಗಲೇಬೇಕು, ಕೊಟ್ಟೇ ಕೊಡ್ತೀವಿ ಅನ್ನುವಂಥ ಈ ಕೋರ್ಟ್ನ ನಿರ್ಧಾರಗಳಿದೆಯಲ್ಲ, ಅದು ಎಷ್ಟೋ ಜನರಿಗೆ ಇತ್ತೀಚೆಗೆ ಕಾನೂನು ಮೇಲೆ ನಂಬಿಕೆ ಇಲ್ಲ ಅಂತಿದ್ದವರಿಗೆ ಇದು ಒಂದು ವಿಚಾರ ಆಗಿರುತ್ತೆ.